ಬಸ್ಸು ನಾವಿವತ್ತು ನಮ್ಮ ಬೆಂಗಳೂರಿನಲ್ಲಿ ದ ಬೆಸ್ಟ್ ದೋಸೆ ಯಾವುದು ಅಂತ ಹುಡುಕ್ತಾ ಇದೀವಿ. ಯಾವ ದೋಸೆ ಗಮ್ಮತ್ ಮಾಡ್ಬೋದು? ಮಸಾಲೆ ದೋಸೆ. ರೈಟ್ ನಾವು ನಾನಿದ್ದೀನಿ ವಿದ್ಯಾರ್ಥಿ ಭವನ್ ಮುಂದೆ. ಈ ಪ್ಲೇಸ್ ಯಾರಿಗೆ ತಾನೇ ಗೊತ್ತಿರಲ್ಲ ಅಲ್ವಾ? ಇಲ್ಲಿ ಬೆಣ್ಣೆ ಮಸಾಲೆ ದೋಸೆ ಫೇಮಸ್ ಅಂತೆ. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಣ್ಣೆ ಬಟರ್ ಮಸಾಲೆ ದೋಸೆ. ನಮ್ಮಲ್ಲಿ ಒಂದು ಕಡೆ 15-18 ದೋಸೆ ಕೊಡ್ತಾರೆ. ಚೆನ್ನಾಗಿ ಸ್ವಲ್ಪ ಟೈಮ್ ಇದೇ ನೋಡ್ರಪ್ಪ ದ ಫೇಮಸ್ ಬೆಣ್ಣೆ ಮಸಾಲೆ ದೋಸೆ. ಚಟ್ನಿ ಹಿಂಗೆ ಹಾಕೋದಿರ್ತಾರೆ. ಬೇಸಿಕ್ಲಿ ಮಸಾಲೆ ದೋಸೆನ ಮಧ್ಯದಲ್ಲಿ ಬ್ರೇಕ್ ಮಾಡಬೇಕು, ಯಾಕಂದ್ರೆ ಮಸಾಲೆ ದೋಸೆ ವಿತ್ ಆಲೂಗಡ್ಡೆ ಪಲ್ಯ ಸಿಗುತ್ತೆ. ಸೊ ಒಳಗಡೆ ನೋಡ್ಬೋದು ನೀವು ಆ್ಯಸ್ ಯೂಶುವಲ್ ಆಲೂಗಡ್ಡೆ ಪಲ್ಯ ಇರುತ್ತೆ, ಮತ್ತು ದೋಸೆನ ಅಷ್ಟೊಂದು ಜಾಸ್ತಿ ಏನು ರೋಸ್ಟೆಡ್ ಆಗಿದೆ, ಎಷ್ಟು ಬೇಕಷ್ಟೇ ರೋಸ್ಟ್ ಮಾಡಿದ್ದಾರೆ. ಸೊ ಈ ಬೆಣ್ಣೆ ಮಸಾಲೆ ದೋಸೆ ಐಪ್ ತಕ್ಕಂಗೆ ಅಷ್ಟೇನು ಟೇಸ್ಟ್ ಇರಲಿಲ್ಲ, ಓಕೆ ಇತ್ತು. ಸೊ ಹಾಗಾಗಿ ನಾನು ಕೊಡುವಂಥ ರೇಟಿಂಗ್ ಎಷ್ಟಂದರೆ 10ಗೆ 5.5. ಸೊ ದೋಸೆಗೆ ಎಕ್ಸ್ಪೋರ್ಟ್ ಇಲ್ಲಿ ಅಂದರೆ CTR ಸೆಂಟ್ರಲ್ ಟಿಫನ್ ರೂಮ್. ಈ ಬಿಸಿಲಲ್ಲಿ, ಅದು ಈ ಬೆಂಗಳೂರು ಟ್ರಾಫಿಕಲ್ಲಿ ನಿಜವಾಗ್ಲೂ ಬೈಕ್ ಓಡ್ಸೋಕ್ಕಾಗಲ್ಲಪ್ಪೋ. ಯಾರಲ್ಲ ಅದು ಈ ಬಿಸಿಲಲ್ಲಿ ಈ ಟ್ರಾಫಿಕಲ್ಲಿ ಓಡಿಸ್ತಾ ಇದಾರಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್. ಆಯ್ತು ಬಿಡು. ಅಲ್ಲ, ಒಂದು ಮಸಾಲೆ ದೋಸೆಗೆ ಸ್ಟಮಕ್ ಅಪ್ಸೆಟ್ ಆಗೋಯ್ತು. ಏನು ಕತೆನೋ ಏನೋ, ಮುಂದೆ ನೋಡ್ಬೇಕು. ಇಲ್ಲೂ ವೆಯ್ಟ್ ಮಾಡ್ಬೇಕನ್ಸುತ್ತೆ. ಆಗಲೇ 20 ಮಿನಿಟ್ಸ್ ಆಯಿತು, ಇನ್ನು ಮಸಾಲೆ ದೋಸೆ ಬಂದಿಲ್ಲ. ವೆಯ್ಟಿಂಗ್. ಬೈ ದ ವೇ ವೆಯ್ಟ್ ಮಾಡಿದ್ದೇನು ಮೋಸ ಆಗಲಿಲ್ಲ. ಹರೇ ರಾಮ್ ಅಂತ ಶ್ಲೋಕಾನು ಓದಿ ಹಾಗೆ ಲೈಫ್ ಬಗ್ಗೆನೂ ತಿಳ್ಕೊಂಡೆ. 10 ಮಸಾಲೆ ದೋಸೆ. ಇಲ್ಲಿ 2 ಚಟ್ನಿ ಕೊಟ್ಟಿದ್ದಾರೆ, ಒಂದು ಪುದೀನ ಚಟ್ನಿ, ಒಂದು ನಾರ್ಮಲ್ ಚಟ್ನಿ. 2 ಮಸಾಲೆ ದೋಸೆ ಬಂತು. ಈ ನೋಡಪ್ಪ, ಇದು ಎಣ್ಣೆನ ಗೀನ ಅಂತಾನೆ ಗೊತ್ತಿಲ್ಲ ನಿಜ. ಆಗಲೇ ಹೇಳ್ದಂಗೆ ಮಸಾಲೆ ದೋಸೆನ ಮಧ್ಯದಲ್ಲಿ ಬ್ರೇಕ್ ಮಾಡಬೇಕು, ಆಗ ಇವು ಸುಡ್ತಾ ಇದೆ. ನಾಟ್ ಬ್ಯಾಡ್. ಈ ದೋಸೆ ಕ್ರಿಸ್ಪಿಯಾಗಿದೆ, ಮತ್ತು ಫಸ್ಟ್ ದೋಸೆಗೆ ಕಂಪೇರ್ ಮಾಡಿಕೊಂಡ್ರೆ ಈ ದೋಸೆನೇ ಬೆಟರ್ ಅನ್ಸುತ್ತೆ ನನಗೆ ಟೇಸ್ಟಲ್ಲಿ. ಪುದೀನ ಚಟ್ನಿ ಟೇಸ್ಟ್. ಈ ಪುದೀನ ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ, ನಾರ್ಮಲ್ ಚಟ್ನಿಗೆ ಕಂಪೇರ್ ಮಾಡಿಕೊಂಡ್ರೆ. ತಿನ್ನಕ್ಕಾಗ್ತಾಯಿಲ್ಲ, ನಿಜ ಹೆವಿ ಅನ್ನಿಸ್ತಾ ಇದೆ. ಹೊಟ್ಟೆ ಫುಲ್ಲು ಲೋಡ್ ಆಗ್ಬಿಟ್ಟಿದೆ. ಸೊ ಈ ದೋಸೆಗೆ ನಾನು ಕೊಡೋ ರೇಟಿಂಗ್ ಎಷ್ಟು ಅಂದರೆ 10ಗೆ 7.5. ನಮ್ಮ ಅಪೋಸಿಟ್ ಪರ್ಸನ್ ಒಬ್ಬರು ಅಂಕಲ್ಲು ಸೇಮ್ ಬೆಣ್ಣೆ ಮಸಾಲೆ ದೋಸೆನೇ ತೊಗೊಂಡಿದ್ರು. ಅವ್ರ ಹತ್ರ ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡೆ, ಆಮೇಲೆ ಯಾಕೋ ಧೈರ್ಯ ಸಾಕಾಗಿಲ್ಲ. ಅಯ್ಯೋ ಸ್ಟಮಕ್ ಅಪ್ಸೆಟ್ ಆಯ್ತಲ್ಲ ಅಂತ ಬೇಜಾರಲ್ಲಿದ್ದ ನಾನು. ಬಟ್ ಬಿಲ್ ನೋಡಿದ ತಕ್ಷಣ ಖುಷಿ ಆಯಿತು. ಬಿಲ್ ಅಮೌಂಟ್ ನೋಡಿ ಅಲ್ಲ ಬಾಸು, ಅಲ್ಲಿದ್ದ ಲೈನ್ಸ್ನ ನೋಡಿ. ಜೈ RCB, ಈ ಸಲ ಕಪ್ ನಮ್ಮದು. ಲವ್ ಕನ್ನಡ, ಲರ್ನ್ ಕನ್ನಡ, ಎಷ್ಟು ಚೆಂದ ಅಲ್ವಾ? ನೆಕ್ಸ್ಟ್ ಬಂದಿರೋದು ದೋಸಾ ಕ್ಯಾಂಪ್. ಇಲ್ಲಿ ಗೀ ಮಸಾಲೆ ದೋಸೆ ಫೇಮಸ್ ಅಂತೆ. ಲೆಟ್ಸ್ ಚೆಕ್ ಇಟ್ ಔಟ್. ಒಂದು ಗೀ ಮಸಾಲೆ ದೋಸೆ. ನಮ್ಮ ಜೊತೆ ನಿಂತಿರೋ 3 ಜನನೂ ಗೀ ಮಸಾಲೆ ದೋಸೆ. ನೋಡೋಣ ಏನು ಚೆನ್ನಾಗಿರುತ್ತೆ ಅಂತ. ಅಷ್ಟೊಂದು ಫೇಮಸ್ ಆಗಿದೆ ಅಂತ ಚೆಕ್ ಮಾಡೋಣ. ಗೀ ಮಸಾಲೆ ದೋಸೆ ರೆಡಿ. ಓಪನ್ ಮಾಡಿದ್ರಿ. ವಾವ್, ಗೋಡಂಬಿ ಕೂಡ ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿದಾರ. ಒಂದು ಗೋಡಂಬಿ, ಅದೇ ಒಂದೇ ಒಂದು ಗೋಡಂಬಿ. ಲೆಟ್ಸ್ ಟ್ರೈ. ಈಗ ನಾರ್ಮಲ್ ಕಾಯಿ ಚಟ್ನಿ, ಇಲ್ಲೊಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಸ್ವೀಟ್ ಸೇಮ್ ಅಲ್ವಾ? ಒಂದು ಗ್ರೀನ್ ಚಟ್ನಿ, ಒಂದು ಈ ಥರ ನಾರ್ಮಲ್ ಚಟ್ನಿ ಇತ್ತು. ಇದು ಸೇಮ್ ಹಾಗೇ ಇದೆ. ನಾಟ್ ಬ್ಯಾಡ್. ಕ್ರಿಸ್ಪಿಯಾಗೇನೋ ಇದೆ, ಆದರೆ ಓಕೆ ಇದೆ. ಹೊಟ್ಟೆ ಹಂಗೆ ಈಗಲೇ ಅಪ್ಸೆಟ್ ಆಗಿದೆ. ಅದೇನು ಕತೆ ಆಗುತ್ತೋ, ವಾಂತಿ ಬರೋ ಫೀಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಗೀ ಹಾಕಿದ್ದಾರೆ.
ಯಪ್ಪ. ಇದೇನಪ್ಪ ಇವನು ವಾಂತಿ ಬರೋ ಥರ ಆಗುತ್ತೆ ಅಂತಾನೆ ಆದರೂ ಮುಗ್ತವನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೆ ಕಷ್ಟಪಟ್ಟು ತಿಂತಾಯಿದ್ದೀನಿ. ಬೈದವೇ ಏನಂದರೆ ಗೀ ಮಸಾಲೆ ದೋಸೆ ಯಾರು ತುಂಬ ಗೀನ ಇಷ್ಟಪಡ್ತಾರೋ ಅವ್ರಿಗೆ ಇದು ಚೆನ್ನಾಗಿ ಅನಿಸುತ್ತೆ. ನಾನು ಗೀನ ಆ್ಯಾವ್ರೇಜಾಗಿ ಇಷ್ಟಪಡ್ತೀನಿ, ಅದಕ್ಕೆ ನನಗಿದು ಓವರ್ ಫೀಲ್ ಹೊಡಿತಾ ಇದೆ ನಿಜ. ಸೊ ಈ ಗೀ ಮಸಾಲೆ ದೋಸೆಗೆ 10ಗೆ 7 ಕೊಡ್ತೀನಿ. ಅಷ್ಟೊಂದೇನು ವರ್ತಿಲ್ಲ. ಓಕೆನಾ? 90 ರುಪೀಸ್ಗೆ. ಸೊ ನೆಕ್ಸ್ಟು ಯಾವ ಪ್ಲೇಸ್? ಬಾಗಲ್ ದೋಸಾ ಕಾರ್ನರ್. ಸೊ ರೈಟ್ ನಾವಿದ್ದೀವಿ ಮುಲ್ಬಾಗ್ಲು ದೋಸಾ ಕ್ಯಾಪ್. ನಾವಿದ್ದೀವಿ ಮುಲ್ಬಾಗ್ಲು ದೋಸಾ ಕಾರ್ನರ್. ಸೊ ಇಲ್ಲಿ ದೋಸೆ ಟ್ರೈ ಮಾಡೋಣ, ಯಾವ ವೆರೈಟಿ ದೋಸೆ ಇದೆ ಅಂತ ಚೆಕ್ ಮಾಡೋಣ. ಮುಲ್ಬಾಗ್ಲು ಬಾತ್ ಮಸಾಲೆ ದೋಸೆ ಇದೆಯಾ? ಬಾತ್ ಮಸಾಲೆ ದೋಸೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಬಾತ್ ಮಸಾಲೆ ದೋಸೆ. ಈ ದೋಸೆ ನೋಡಿ ಹೆಂಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿವೆ ಈ ದೋಸೆ. ಮೌಲ್ಡ್ ಆಗಿದೆ, ಸ್ವಲ್ಪ ಕರ್ವ್ ಶೇಪಾಗಿ. ಸೊ ಆಗುತ್ತೆ. ಟೊಮೊಟೊ ಚಟ್ನಿ ಜೊತೆ ಚೆನ್ನಾಗಿದೆ. ಟೊಮೊಟೊ ಚಟ್ನಿ ಜೊತೆ ಚೆನ್ನಾಗಿದೆ ನಾರ್ಮಲ್ ಚಟ್ನಿಗೆ ಕಂಪೇರ್ ಮಾಡಿಕೊಂಡ್ರೆ. ನೈಸ್. ಮುಲ್ಬಾಗ್ಲು ದೋಸೆ ನೈಸ್. ಸ್ಟಾರ್ಟಿಂಗ್ ಮತ್ತು ಕ್ರಿಸ್ಪಿ ಆಗಿದೆ, ಆಮೇಲೆ ಸಾಫ್ಟ್ ಇದೆ. ಆಲೂಗಡ್ಡೆ ಒಳಗಡೆ, ಪಲ್ಯ ಒಳಗಡೆ ಮೆಣಸ, ಬೀನ್ಸ್ ಮತ್ತು ಬಟಾಣಿ. ಆ್ಯಂಡ್ ಫಸ್ಟ್ ಟೈಮ್ ನಾನು 100 ರೂಪಾಯಿ ಮಸಾಲೆ ದೋಸೆ ತಿಂತಾ ಇರೋದು. ಆಶ್ಚರ್ಯ ವಿಚಾರ ಏನು ಅಂದರೆ ನಾನು 2 ದೋಸೆಗೆ ಫುಲ್ ಫ್ಲ್ಯಾಟ್ ಹೋಗಿದೆ ಮತ್ತು ಹೊಟ್ಟೆ ಫುಲ್ ಅಪ್ಸೆಟ್ ಆಗಿತ್ತು. ಅದಾದಮೇಲೆ ಸುಧಾರಿಸ್ಕೊಂಡು ನಾನು ಈವ್ನಿಂಗ್ ಬಂದಿದ್ದೀನಿ. ಬಟ್ ಈ ದೋಸೆ ನನಗೆ ಅಷ್ಟೊಂದು ಓವರ್ ಅಂತ ಅನಿಸ್ಲಿಲ್ಲ. ಈ ಮುಲ್ಬಾಗ್ಲು ದೋಸೆ ಅಷ್ಟೊಂದು ಹೆವಿ ಅನಿಸ್ಲಿಲ್ಲ. ಸೊ ಇದಕ್ಕೆ ನಾನು 10ಗೆ 9 ಕೊಡ್ತೀನಿ. ಸೊ ನೆಕ್ಸ್ಟ್ ನಾನು ಈ ಬಾತ್ ಮಸಾಲೆ ದೋಸೆ ಟ್ರೈ ಮಾಡಬೇಕು. ಸೊ ರೈಟ್ ನಾವಿದ್ದೀವಿ ದ ರಾಮೇಶ್ವರಂ ಕೆಫೆ ಮುಂದೆ, ದ ಓವರ್ ಫುಡ್ ಕೆಫೆ. ಇಲ್ಲಿ ಗೀ ಪುಡಿ ಮಸಾಲೆ ದೋಸೆ ತುಂಬ ಫೇಮಸ್ ಅಂತೆ, ನೋಡುವ. ಅಲ್ಲ, ನಾನು ಆವಾಗಲೇ 100 ರೂಪಾಯಿ ಮಸಾಲೆ ದೋಸೆ ಫಸ್ಟ್ ಟೈಮ್ ತಿಂತಾ ಇರೋದು ಅಂತಂದೆ. ಇಲ್ಲಿ 147 ರೂಪಾಯಿ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ರೆಕಾರ್ಡಿಂಗ್ ಬಟನೇ ಪ್ರೆಸ್ ಮಾಡಿಲ್ಲ, ಹಾಗೆ ಮಾತಾಡ್ತಾ ಇದ್ದೀನಿ. ವೀಡಿಯೋನೇ ಆಗಿಲ್ಲ. ಎಂಥ ದುರ್ವಿಧಿ ಛೇ. ಸೀರಿಯಸ್ಲಿ ವೇಸ್ಟ್ ಆಗೋಯ್ತಲ್ಲ ಮಾತಾಡಿದ್ದಲ್ಲ. ಫಸ್ಟೇ ಮಾತಾಡೋಕ್ಕೆ ಇದು ಮಾಡ್ಕೋತೀನಿ, ಅದರಲ್ಲಿ ಈ ಥರ ಆಗೋದ್ರೆ ಇನ್ನೂ ಗಾನ್ ಕೇಸ್. ಚಟ್ನಿ ಪುಡಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ, ಯಾಕಂದರೆ ಗೀ ಪುಡಿ ಇದೆಯಲ್ಲ, ಚಟ್ನಿ ಪುಡಿ ಹಾಕಿದ್ದಾರೆ. ಗೀ ಅಂತೂ ಹೆವಿ ಹಾಕಿದ್ದಾರೆ ಗೀನ. ಇದರಲ್ಲಿ ಮೂರು ಥರ ಇರುತ್ತೆ. ಚಟ್ನಿ ಇರುತ್ತೆ ಮತ್ತು ಒಂದು ಸಾಂಬಾರು ಇದೆ. ಸಾಂಬಾರಂತೂ ಸ್ವೀಟ್ ಹೊಡಿತಾ ಇದೆ. ಇದು ಕಡಲೆಕಾಯಿ ಚಟ್ನಿ, ಇದು ನಾರ್ಮಲ್ ಚಟ್ನಿ ಜೊತೆ ಒಂದು ತಕ್ಕ ಮಟ್ಟಿಗೆ ಓಕೆ. ಸೊ ಈ ಗೀ ಪುಡಿ ಮಸಾಲೆ ದೋಸೆಗೆ ನಾನು 10ಗೆ 7 ಕೊಡ್ತೀನಿ. ಸೊ ನನಗೆ ಈ 5 ಮಸಾಲೆ ದೋಸೆಲಿ ಮುಲ್ಬಾಗ್ಲು ಮಸಾಲೆ ದೋಸೆ ಚೆನ್ನಾಗಿತ್ತು ಮತ್ತು CTR ಇವೆರಡೇ ಚೆನ್ನಾಗಿದ್ದು.